Hello, my dear students. Today we are going to learn insertion sort ಅಲ್ಲಿ ಯಾವ ತರ ನಾವು ಎಲಿಮೆಂಟ್ಸ್ ನ ಸಾರ್ಟ್ ಮಾಡ್ತೀವಿ ಅಂತ ಆಲ್ರೆಡಿ ನಾನು ಬಬಲ್ ಸಾರ್ಟ್ ಮೆಥಡ್ ಮತ್ತು ಸೆಲೆಕ್ಷನ್ ಸಾರ್ಟ್ ಮೆಥಡ್ ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ಸರ್ಷನ್ ಸಾರ್ಟ್ ನ ನೀವು ಕಲ್ತ್ಕೊಂಡ್ರೆ ಈ ಮೂರು ಕ್ವೆಶನ್ಸ್ ಅಲ್ಲಿ ಈ ಮೂರು ಟೆಕ್ನಿಕ್ಸ್ ಅಲ್ಲಿ ಒಂದು ಕ್ವೆಶನ್ ಅಂತೂ ಒಂದು ಟೆಕ್ನಿಕ್ ನಿಮಗೆ ಡೆಫಿನೆಟ್ ಆಗಿ 5 ಮಾರ್ಕ್ಸ್ ಕೇಳ್ತಾರೆ ಪಾರ್ಟ್ ಇ ಅಲ್ಲಿ. ಈ ಮೂರು ಟೆಕ್ನಿಕ್ಸ್ ನ ಕಲ್ತ್ಕೊಂಡ್ರೆ 5 ಮಾರ್ಕ್ಸ್ ನಿಮ್ ಕೈಯಲ್ಲಿ ಇದೆ ಅಂತ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ವಿಲ್ ಲರ್ನ್ ಇನ್ಸರ್ಷನ್ ಸಾರ್ಟ್. ಆಲ್ರೆಡಿ ನಾನು ಏನ್ ಸೆಲೆಕ್ಷನ್ ಸಾರ್ಟಿಗೆ ತಗೊಂಡಿದ್ದೆ ಅದೇ ಲಿಸ್ಟ್ ನ ಎಲಿಮೆಂಟ್ಸ್ ಲಿಸ್ಟ್ ನ ತಗೊಂಡಿದ್ದು ನಾನು 10, 5, 3, 4 ಮತ್ತೆ 8. ಇನ್ಸರ್ಷನ್ ಸಾರಿ ಇಲ್ಲಿ ಚೇಂಜ್ ಮಾಡಿಲ್ಲ, ಇದು ಇನ್ ಸೆಲೆಕ್ಷನ್ ಸಾರ್ಟ್ ಅಂತಾನೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಬರ್ಕೊಳ್ಳಿದು ಇನ್ಸರ್ಷನ್ ಸಾರ್ಟ್. ಇನ್ಸರ್ಷನ್ ಸಾರ್ಟ್ ನ ನಾವು ಯಾವ ತರ ಮಾಡ್ತೀವಿ ಅಂತ. ವಾಟ್ ಆರ್ ದ ಎಲಿಮೆಂಟ್ಸ್ ವಿ ಹ್ಯಾವ್? ನಮ್ಮ ಹತ್ರ ಏನ್ ಎಲಿಮೆಂಟ್ಸ್ ಇದೆ? 10 ಇದೆ, 5 ಇದೆ, 3 ಇದೆ, 4 ಇದೆ, 8 ಇದೆ. ಸೇಮ್ ನಮಗೆ ಬಬಲ್ ಸಾರ್ಟ್ ಮತ್ತೆ ಸೆಲೆಕ್ಷನ್ ಸಾರ್ಟ್ ಅಲ್ಲಿ ಯಾವ ತರ ಇದೆ n-1 ಪಾಸಸ್, ಅದೇ ತರ ಇದ್ರಲ್ಲೂ ನಮಗೆ n-1 ಪಾಸಸ್ ಬರೋದು. ಇನ್ಸರ್ಷನ್ ಸಾರ್ಟ್ ಅಲ್ಲಿ ಫಸ್ಟ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲಿಮೆಂಟ್ಸ್ ನ ಬರ್ಕೊಳ್ಳೋದ 10, 5, 3, 4, 8. ಫಸ್ಟ್ ಪಾಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅಸ್ಯೂಮ್ ಮಾಡ್ಕೋತೀವಿ ಫಸ್ಟ್ ಎಲಿಮೆಂಟ್ ಏನಿದೆ ಅದು ಕರೆಕ್ಟ್ ಪೊಸಿಷನ್ ಅಲ್ಲೇ ಇದೆ ಅಂತ. ದ ಸೆಕೆಂಡ್ ಎಲಿಮೆಂಟ್ ದಟ್ ಈಸ್ ಫಸ್ಟ್ ಇಂಡೆಕ್ಸ್ ನು ಬರ್ಕೊಳ್ಳೋದ ನಾವು 0, 1, 2, 3, 4 ಇದೇನಿದು ಇಂಡೆಕ್ಸ್. ಇದು ಫಸ್ಟ್ ಇಂಡೆಕ್ಸ್ ಏನಿದೆ ಆ ಫಸ್ಟ್ ಇಂಡೆಕ್ಸ್ ಕರೆಕ್ಟ್ ಆಗಿದೆ ಅಂತ ನಾವೇನ್ ಮಾಡ್ಕೋಬೇಕು? ಅಸ್ಯೂಮ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಡೆಕ್ಸ್ ಏನಿದೆ ಅದನ್ನ ನಾವು ಕೀ ಅಂತ ತಗೋತೀವಿ. ನೆಕ್ಸ್ಟ್ ಇಂಡೆಕ್ಸ್ ನ ನಾವು ಕೀ ಅಂತ ತಗೋತೀವಿ. ಇನ್ಸರ್ಷನ್ ಸಾರ್ಟ್ ಅಲ್ಲಿ ಕೀ ಏನಿದೆ ಅದೇನಾಗತ್ತೆ 0 ಇಂಡೆಕ್ಸ್ ಜೊತೆ ಏನ್ ಮಾಡುತ್ತೆ? ಅದು ಕಂಪೇರ್ ಮಾಡುತ್ತೆ. ಲೆಸ್ಸರ್ ಆಗಿದ್ರೆ ಅದೇನ್ ಮಾಡುತ್ತೆ? ಅದು ಸ್ವಾಪ್ ಮಾಡುತ್ತೆ. ಸಿ, ಕೀ ಏನಿದೆ ನಮ್ಮ ಹತ್ರ 5 ಇದೆ, 5 ಏನಿದೆ 10 ಇಂದ ಏನಾಗಿದೆ? ಕಡಿಮೆ ಇದೆ. ಫಸ್ಟ್ ಪಾಸ್ ಅಲ್ಲಿ ಏನಾಗುತ್ತೆ? ಅದು 5 ಈ ಕಡೆ ಬರುತ್ತೆ, 10 ಈ ಕಡೆ ಬರುತ್ತೆ. 10, 3, 4, 8 ಆಸ್ ಇಟ್ ಈಸ್ ಇದೆ. ಇವಾಗ ಪಾಸ್ 2 ಅಲ್ಲಿ ಏನ್ ವ್ಯಾಲ್ಯೂಸ್ ಬರ್ಕೋಬೇಕು ನಾವು? ಪಾಸ್ 1 ಅಲ್ಲಿ ಏನ್ ವ್ಯಾಲ್ಯೂ ಬಂದಿದೆ ಆ ವ್ಯಾಲ್ಯೂನ ಬರ್ಕೊಳ್ಳೋದ 5, 10, 3, 4, 8. ಫಸ್ಟ್ ಇಂಡೆಕ್ಸ್ ಏನಾಯ್ತು? ಕಂಪೇರ್ ಆಯ್ತು. ಫಸ್ಟ್ ಪಾಸ್ ಅಲ್ಲಿ ಯಾವ ಇಂಡೆಕ್ಸ್ ಕಂಪೇರ್ ಮಾಡಿದೀವಿ ನಾವು? ಫಸ್ಟ್ ಇಂಡೆಕ್ಸ್ ಕಂಪೇರ್ ಮಾಡಿದೀವಿ. ಸೆಕೆಂಡ್ ಪಾಸ್ ಅಲ್ಲಿ ನಾವು ಸೆಕೆಂಡ್ ಇಂಡೆಕ್ಸ್ ನ ನಾವೇನ್ ಮಾಡ್ಬೇಕು? ಕಂಪೇರ್ ಮಾಡ್ಬೇಕು. ಸೆಕೆಂಡ್ ಇಂಡೆಕ್ಸ್ ನ ಕಂಪೇರ್ ಮಾಡ್ಬೇಕಾದ್ರೆ ಫಸ್ಟ್ 3 ಯಾವ್ದ್ರ ಜೊತೆ ಕಂಪೇರ್ ಆಗತ್ತೆ? 10 ಜೊತೆ ಕಂಪೇರ್ ಆಗತ್ತೆ. 3 10 ಇಂದ ಕಡಿಮೆ ಇದೆಯಾ? ಇದೆ. ಇದ್ರೆ ಏನಾಗತ್ತೆ? ಅದು ಸ್ವಾಪ್ ಆಗತ್ತೆ. 10 ಜಾಗಕ್ಕೆ ಏನ್ ಬರುತ್ತೆ? 3 ಬರುತ್ತೆ. 3 ಜಾಗಕ್ಕೆ ಏನ್ ಬರುತ್ತೆ? 10 ಬರುತ್ತೆ. ಪುನಃ ಲಿಸ್ಟ್ ನ ಹಾಗೆ ಬರ್ಕೊಳ್ಳೋದ, ವ್ಯಾಲ್ಯೂಸ್ ನ ಇಳಿಸ್ಕೊಳ್ಳೋದ ನಾವು 4 ಮತ್ತೆ 8. ಪುನಃ ಇಲ್ಲಿ 3 ಇದೆ ಅಲ್ವಾ? 3 ಫಸ್ಟ್ ಇಂಡೆಕ್ಸ್ ಬಂತಲ್ವಾ? ಅಗೇನ್ ಪುನಃ 3 ಯಾವ್ದು ಇಂಡೆಕ್ಸ್ ಜೊತೆ ಕಂಪೇರ್ ಆಗತ್ತೆ? 0 ಇಂಡೆಕ್ಸ್ ಜೊತೆ ಏನಾಗುತ್ತೆ? ಅದು ಕಂಪೇರ್ ಆಗತ್ತೆ. ಪುನಃ ಚೆಕ್ ಮಾಡುತ್ತೆ 3 ಏನಾದ್ರೂ 5 ಇಂದ ಕಡಿಮೆ ಇದೆಯಾ? ಎಸ್, 3 5 ಇಂದ ಏನಾಗಿದೆ? ಕಡಿಮೆ ಆಗಿದೆ. ಕಡಿಮೆ ಆಗಿದ್ರೆ ಏನಾಗುತ್ತೆ? ಅದು ಸ್ವಾಪ್ ಆಗತ್ತೆ. ಹಾಗಾದ್ರೆ 5 ಪ್ಲೇಸಿಗೆ ಏನ್ ಬಂತು? 3 ಬಂತು. 3 ಪ್ಲೇಸಿಗೆ ಏನ್ ಬಂತು? 5 ಬಂತು. ರಿಮೈನಿಂಗ್ ಎಲಿಮೆಂಟ್ಸ್ ನಾವು ಹಾಗೆ ಬರ್ಕೊಳ್ಳೋದ. ನಾವು ದಿಸ್ ಇಸ್ ಪಾಸ್ 2. ಇದೇನಾಯ್ತಿದು? ಪಾಸ್ 2 ವ್ಯಾಲ್ಯೂಸ್. ನೆಕ್ಸ್ಟ್ ಪಾಸ್ 3 ವ್ಯಾಲ್ಯೂಸಿಗೆ ನಾವು ಯಾವ ವ್ಯಾಲ್ಯೂಸ್ ಬರ್ಕೋತೀವಿ? ಪಾಸ್ 2 ವ್ಯಾಲ್ಯೂಸ್ ನ ಬರ್ಕೋತೀವಿ. ಪಾಸ್ 2 ಅಲ್ಲಿ ನಮಗೆ ಏನ್ ಸಿಕ್ಕಿದೆ? 3, 5, 10, 4, 8. ಇವಾಗ ಪಾಸ್ 1 ಅಲ್ಲಿ ಯಾವ ಇಂಡೆಕ್ಸ್ ನ ನಾವು ಕಂಪೇರ್ ಮಾಡಿದೀವಿ? ಫಸ್ಟ್. ಪಾಸ್ 2 ಅಲ್ಲಿ ಸೆಕೆಂಡ್ ಇಂಡೆಕ್ಸ್. ಹಾಗಾದ್ರೆ ಪಾಸ್ 3 ಅಲ್ಲಿ ಯಾವ ಇಂಡೆಕ್ಸ್ ಸರ್ಚ್ ಮಾಡ್ಬೇಕು ನಾವು? ಥರ್ಡ್ ಇಂಡೆಕ್ಸ್. 0, 1, 2, 3. ಇವಾಗ ಥರ್ಡ್ ಇಂಡೆಕ್ಸ್ ಏನಾಯ್ತು? ಕೀ ಆಯ್ತು. 4 ನ ತಗೊಳ್ಳಿ. 4 ಯಾವ್ದ್ರ ಜೊತೆ ಕಂಪೇರ್ ಮಾಡುತ್ತೆ? ಫಸ್ಟ್ 10 ಜೊತೆ ಕಂಪೇರ್ ಮಾಡುತ್ತೆ. 4 ಏನಾದ್ರೂ 10 ಇಂದ ಕಡಿಮೆ ಇದೆಯಾ? ಎಸ್, ಕಡಿಮೆ ಇದೆ. ಕಡಿಮೆ ಇದ್ರೆ ಏನಾಗುತ್ತೆ? ಅದು ರೀಪ್ಲೇಸ್ ಆಯ್ತು. 10 ಜಾಗಕ್ಕೆ ಏನ್ ಬಂತು? 4 ಬಂತು. 4 ಪ್ಲೇಸಿಗೆ ಏನ್ ಬಂತು? 10 ಬಂತು. ರಿಮೈನಿಂಗ್ ಎಲಿಮೆಂಟ್ಸ್ ನಾವು ಹಾಗೆ ಬರ್ಕೊಳ್ಳೋದ 5, 3. ಅಗೇನ್ ಇವಾಗ 4 ಇಲ್ಲಿ ಬಂದಾದ್ಮೇಲೆ 4 ಪುನಃ ಯಾವ್ದ್ರ ಜೊತೆ ಕಂಪೇರ್ ಆಗತ್ತೆ? ಫಸ್ಟ್ ಇಂಡೆಕ್ಸ್ ಜೊತೆ ಕಂಪೇರ್ ಆಗ್ತಾ ಇದೆ. 5 ಇಂದ ಕಂಪೇರ್ ಆಗ್ತಾ ಇದೆ. 4 5 ಇಂದ ಕಡಿಮೆ ಇದೆಯಾ? ಎಸ್, ಕಡಿಮೆ ಇದೆ. ಹಾಗಾದ್ರೆ ಏನಾಯ್ತು? 5 ಪ್ಲೇಸಿಗೆ 4 ಬಂತು. 4 ಪ್ಲೇಸಿಗೆ ಏನಾಯ್ತು? 5 ಆಯ್ತು. ರಿಮೈನಿಂಗ್ ಎಲಿಮೆಂಟ್ಸ್ ವಿ ವಿಲ್ ರೈಟ್ ಆಸ್ ಇಟ್ ಈಸ್. ಪುನಃ 4 ಯಾವ್ದ್ರ ಜೊತೆ ಕಂಪೇರ್ ಆಗತ್ತೆ? 3 ಜೊತೆ ಕಂಪೇರ್ ಆಗ್ತಾ ಇದೆ. 4 ಏನಾದ್ರೂ 3 ಇಂದ ಕಡಿಮೆ ಇದೆಯಾ? ಇಲ್ಲ. ಹಾಗಾದ್ರೆ ನೋ ಸ್ವ್ಯಾಪಿಂಗ್. ಇಲ್ಲೇನು ಸ್ವ್ಯಾಪ್ ಆಗಲ್ಲ. ಪಾಸ್ 3 ಅಲ್ಲಿ ನಮಗೆ ಏನ್ ವ್ಯಾಲ್ಯೂಸ್ ಬಂತು? 3, 4, 5, 10, 8. ಇದು ಯಾವ ವ್ಯಾಲ್ಯೂಸ್? ಇದು ಪಾಸ್ 3 ವ್ಯಾಲ್ಯೂಸ್.
ಸಾರ್ಟ್ ಆಗಿದೆಯಾ ಲಿಸ್ಟು? ಇಲ್ಲ, ಸಾರ್ಟ್ ಆಗಿಲ್ಲ. ಸಾರ್ಟ್ ಆಗಿದ್ರು ನೀವು ಇನ್ನೊಂದು ಪಾಸ್ ಲಾಸ್ಟ್ ಇಂಡೆಕ್ಸ್ ಏನಿದೆ ಆ ಇಂಡೆಕ್ಸ್ ನಾವ್ ಏನ್ ಮಾಡ್ಬೇಕಾಗತ್ತೆ, ಕಂಪೇರ್ ಮಾಡ್ಬೇಕಾಗತ್ತೆ. ಏನಕ್ಕಂದ್ರೆ ಎಷ್ಟು ಪಾಸಸ್ ಬೇಕು ನಮಗೆ? n-1 ಪಾಸಸ್ ಇರಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 1 2 3 4 5 5 ಎಲಿಮೆಂಟ್ಸ್ ಇದೆ. 5 - 1 ಅಂದ್ರೆ ಎಷ್ಟು? ಟೋಟಲ್ ನಮಗೆ ಎಷ್ಟು ಪಾಸಸ್ ಬರಬೇಕು? 4 ಪಾಸಸ್ ಬರಬೇಕು. ನಾವು ವಿ ವಿಲ್ ಟೇಕ್ ಪಾಸ್ 4ಗೆ ಯಾವ ವ್ಯಾಲ್ಯೂಸ್ ತಗೋತೀವಿ ನಾವು? ಪಾಸ್ 3 ವ್ಯಾಲ್ಯೂಸ್ ತಗೊಳ್ಳೋದ? 3 4 5 10 8. ಇವಾಗ ಯಾವ ಇಂಡೆಕ್ಸ್ ಕಂಪೇರ್ ಮಾಡಬೇಕು? 4th ಇಂಡೆಕ್ಸ್ ನ ಕಂಪೇರ್ ಮಾಡ್ಬೇಕು ನಾವು. ಇಂಡೆಕ್ಸ್ ಬರ್ಕೊಳ್ಳೋದ? 0 1 2 3 4. 4 ಇಂಡೆಕ್ಸ್ ನ ನಾವೇನ್ ಮಾಡ್ತಾ ಇದೀವಿ? ಕಂಪೇರ್ ಮಾಡ್ತಾ ಇದೀವಿ. 8 ನ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತೀವಿ? 10 ಜೊತೆ ಕಂಪೇರ್ ಮಾಡ್ತಿದೀವಿ. 8 to 10 ಇಂದ ಏನಾಗಿದೆ? ಕಡಿಮೆ ಆಗಿದೆ. ಸೊ ನಾವೇನ್ ಮಾಡ್ತಾ ಇದೀವಿ? ಸ್ವಾಪ್ ಮಾಡ್ತಾ ಇದೀವಿ. 10 ಪ್ಲೇಸಿಗೆ 8 ಹಾಕಿದೀವಿ, 8 ಪ್ಲೇಸಿಗೆ 10 ಹಾಕಿದೀವಿ. ಅದೇ ತರ ಪುನಃ 10 ಯಾವ್ದ್ರ ಜೊತೆ ಕಂಪೇರ್ ಆಗತ್ತೆ? ವಿಲ್ ರೈಟ್ ಆಲ್ ಎಲಿಮೆಂಟ್ಸ್. ಯಾವ್ದ್ರ ಜೊತೆ ಕಂಪೇರ್ ಆಗತ್ತೆ? 8 ಮತ್ತೆ 5 ಏನಾಗತ್ತೆ ಇಲ್ಲಿ? ಕಂಪೇರ್ ಆಗತ್ತೆ. 8 5 ಇಂದ ಏನಾದ್ರೂ ಕಡಿಮೆ ಇದೆಯಾ? ಇಲ್ಲ. ಹಾಗಾದ್ರೆ ಏನಾಗಲ್ಲ ಅದು? ನೋ ಸ್ವಾಪ್. ಸ್ವಾಪ್ ಆಗಲ್ಲ. ಇಲ್ಲೇ ನಮ್ದು ಸರ್ಚ್ ಏನಾಯ್ತು? ಎಂಡ್ ಆಯ್ತು. ಸಾರ್ಟಿಂಗ್ ಏನಾಯ್ತು? ಎಂಡ್ ಆಯ್ತು. ಸಾರ್ಟ್ ಆದ್ಮೇಲೆ ಪಾಸ್ 4 ಅಲ್ಲಿ ನಮಗೆ ಏನ್ ವ್ಯಾಲ್ಯೂಸ್ ಬಂದಿದೆ? 3 4 5 8 10. ಎಲಿಮೆಂಟ್ಸ್ ಏನಾಗಿದೆ? ಸಾರ್ಟ್ ಆಗಿದೆ. ಎಷ್ಟು ನಂಬರ್ ಆಫ್ ಪಾಸಸ್ ಅಲ್ಲಿ? 4 ನಂಬರ್ ಆಫ್ ಪಾಸಸ್ ಅಲ್ಲಿ ಎಲಿಮೆಂಟ್ಸ್ ಏನಾಗಿದೆ ನಮಗೆ? ಸಾರ್ಟ್ ಆಗಿದೆ. ಇನ್ಸರ್ಷನ್ ಸಾರ್ಟ್ ಅಲ್ಲಿ ನಾವೇನ್ ಮಾಡ್ತಿರೋದು? ರಿವರ್ಸ್ ಆರ್ಡರ್ ಅಲ್ಲಿ, ರಿವರ್ಸ್ ಇಂಡೆಕ್ಸ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ? ಕಂಪೇರ್ ಮಾಡಿ ಅದನ್ನ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಇದು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಇದೆ ಕೆಲವೊಂದು. ಈ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ, ಗೊತ್ತಾಗದೆ ಹೋದ್ರೆ ಏನಾದ್ರು ಥ್ರೂ ಕಮೆಂಟ್ ನೀವು ಕೇಳ್ಕೊಳ್ಳಿ. ಏನೇ ಪ್ರಾಬ್ಲಮ್ ಇದ್ರು ನಾನು ನಿಮ್ಮನ್ನ ಗೈಡ್ ಮಾಡ್ಕೊಡ್ತೀನಿ. ಸ್ಕ್ರೀನ್ ಶಾಟ್ ತಗೊಳ್ಳಿ ಇದ್ರದ್ದು, ಅಥವಾ ಕ್ವೆಶನ್ಸ್ ನ ಬರ್ಕೊಳ್ಳಿ ನೋಟ್ಬುಕ್ ಅಲ್ಲಿ. ಯು ಸಾಲ್ವ್ ದಿಸ್ ಬೈ ಯುವರ್ ಸೆಲ್ಫ್. ಇದನ್ನ ಸಾಲ್ವ್ ಮಾಡಿ ಅಂಡ್ ಬೇರೆಯವ್ರಿಗೂ ಹೆಲ್ಪ್ ಆಗತ್ತೆ. ಏನ್ ಆನ್ಸರ್ ಬಂದಿರತ್ತೆ ನೀವು ಕಮೆಂಟ್ ಅಲ್ಲಿ ಪ್ರೊವೈಡ್ ಮಾಡಿದ್ರೆ, ಫಸ್ಟ್ ಪಾಸ್ ವ್ಯಾಲ್ಯೂ, ಸೆಕೆಂಡ್ ಪಾಸ್ ವ್ಯಾಲ್ಯೂ ಬೇರೆಯವ್ರಿಗೂ ಅದು ಹೆಲ್ಪ್ ಆಗತ್ತೆ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.